ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಇದು ಬಂದು ನಿನ್ನೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಲಾಸ್ಟಿನ ಅವ್ರ ಪಪ್ಪನೇ ಕರ್ಕೊಂಡು ಹೋಗಿದ್ರಿಂದ ಅವರು ಸ್ಕೂಲ್ಗೂ ಹೋದ್ಮೇಲೆ ನಾನು ಕೆಳಗಡೆ ಪಾರ್ಕಿಂಗ್ ಮತ್ತು ಆಚೆ ಕಡೆ ಎಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಮೇಲೆ ಹೋಗ್ತೀನಿ. ನಾನೇನಾದ್ರು ಸ್ಕೂಲಿಗೆ ಕರ್ಕೊಂಡು ಹೋಗೋದಾದರೆ ಫಸ್ಟ್ ಅವಳನ್ನ ಬಿಟ್ಬಿಟ್ಟು ಬಂದು ಆಮೇಲೆ ನೀರು ಹಾಕಿ ರಂಗೋಲಿ ಹಾಕಿ ಮೇಲ್ಗಡೆ ಹೋಗ್ತೀನಿ. ಸೊ ಇವತ್ತು ವೆದರ್ ಅಂತೂ ಸ್ವಲ್ಪ ಕೂಲಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಚಳಿ ಇತ್ತು, ಹಾಗಾಗಿ ನಾನು ಸ್ವೆಟರ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಮೇಲ್ಗಡೆ ಹೋಗಿ ಕಿಚನ್ ಟಾಪ್ ಮೇಲೆಲ್ಲ ಹಂಗಂಗೆ ಇಟ್ಟಿರ್ತೀನಿ. ಸೊ ಆ ಹರಿಬರಿಲಿ ಕ್ಲೀನ್ ಮಾಡೋಕ್ಕಾಗಲ್ಲ. ಇವಾಗ ಹೋಗ್ಬಿಟ್ಟು ಎಲ್ಲ ತೆಗೆದಿಟ್ಬಿಟ್ಟು ಒಂದ್ಸರಿ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಿಕ್ಕಿದ್ದು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ಬೆಳಗ್ಗೆ ಎದ್ಬಿಟ್ಟು ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಆಗಿದೆ. ಬಟ್ ಇವಾಗ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಬೆಳಗ್ಗೆ 1 ಲೋಟ ಅಜ್ವೈನ್ ನೀರು ಇಲ್ಲ ಅಂದರೆ ಜೀರಾ ವಾಟರು ಅವೆರಡರಲ್ಲಿ ಒಂದಂತೂ ಕುಡಿತೀನಿ. ಇವತ್ತು ನಾನು ಅಜ್ವೈನ್ ವಾಟರ್ ಮಾಡ್ಕೊತಾ ಇದ್ದೆ. ಓಟ್ಸು ಮತ್ತು ಚಿಯಾ ಸೀಡ್ಸ್ ನಾನು ರಾತ್ರಿನೇ ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಿಂದ ಎತ್ತಿಡ್ತಾ ಇದ್ದೀನಿ. ಸೊ ಅಜ್ವೈನ್ ವಾಟರ್ ಸಿಕ್ಕಾಬಟ್ಟೆ ಬಿಸಿ ಇರುತ್ತಲ್ವ, ಒಂದು ಕುದಿಸಿರ್ತೀನಿ. ಅದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗೆ ಹಾಗಾಗಿ ಬಿಡ್ತೀನಿ. ಮೀನ್ ವೈಲ್ ನಾನೇನು ಡ್ರೈ ಫ್ರೂಟ್ಸನ್ನು ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ನಾನು ತಿಂದ್ಬಿಟ್ಟು ಆಮೇಲೆ ಬಿಸಿನೀರನ್ನ ತೊಗೊತೀನಿ. ಸೊ ನನ್ನ ಲಾಸ್ಟ್ ವ್ಲಾಗು ನಾನು ಏನು ಬ್ರೆಡ್ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಸ್ವಲ್ಪ ಜನ ನಂಗೆ ವಾಟ್ಸಪ್ಪಲ್ಲಿ ಕೂಡ ರೆಸಿಪಿನ ಕೇಳ್ತಾ ಇದ್ರು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ಶೇರ್ ಮಾಡ್ಕೊತೀನಿ. ಇಲ್ಲಿ ಓಟ್ಸ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ನಾನು ಮೈಕ್ರೋ ಓವನಲ್ಲಿ ಒಂದು 30 ಸೆಕೆಂಡ್ಸ್ ಬಿಸಿ ಮಾಡ್ತೀನಿ. ನನಗೆ ಓಟ್ಸ್ ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು, ಹಂಗಿದ್ರೇ ತಿನ್ನಕ್ಕೆ. ಮತ್ತು ಇದಕ್ಕೆ ಕಟ್ ಮಾಡಿರೋಂಥ ಫ್ರೂಟ್ಸು ಮತ್ತು ನಟ್ಸ್ನ ಹಾಕ್ಬಿಟ್ಟು ನಮ್ಮಿಬ್ಬರು ಬ್ರೇಕ್ಫಾಸ್ಟ್ನ ನಾನು ಮುಗಿಸ್ಕೊತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆರ್ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.